ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಅನಂತಪುರಿ ನಮ್ಮ ಚಾನಲಿಂದ ಈ ದಿನ ನಮ್ಮನೆಯವರು ಏನೋ ಹೊಸ ಒಂದು ತಿಂಡಿ ಟಿಫನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಅದಕ್ಕೆ ಏನೇನು ಸಾಮಾನು ಬೇಕು, ಏನೇನು ಹಾಕ್ತಾರೆ, ನನಗೂ ಕುತೂಹಲ ಇದೆ. ಸಾಧಾರಣ ಮಲೆನಾಡು ಸೈಡಲ್ಲಿ ಇದನ್ನ ಮಾಡ್ತಿರ್ತಾರೆ. ಅದರಿಂದ ಇವರು ಇವತ್ತು ಮಾಡಿ ನೋಡೋಣ, ವೀಡಿಯೋ ಮಾಡಿ ನೋಡೋಣ ಅಂತ ಹೇಳಿದರು. ಅದರಿಂದ ಮಾಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೇನೆ. ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಹೇಳಿ. ಇನ್ನು ಹೆಚ್ಚಿನ ಅಡುಗೆಗಳನ್ನು, ಬೇರೆ ಬೇರೆ ತಿಂಡಿ ಮಾಡೋಗಳನ್ನು ನಾನು ಇದರಲ್ಲಿ ಹಾಕ್ತಿರ್ತೇನೆ. ತುಂಬ ಪ್ರೋತ್ಸಾಹ ಕೊಡಿ ಎಲ್ಲರೂ. ಏನು ತಿಂಡಿ ಮಾಡ್ತಾಯಿದ್ದೆ ಅಂತ? ತಿಂಡಿ ರೆಡಿ ಮಾಡ್ತಾಯಿದ್ದೆ. ಒಡಪೆ ಅಂದರೆ ತಾಳಿಪಟ್ಟು. ತಾಳಿಪಟ್ಟಿಗೆ ಏನೇನು ಬೇಕು? ಈರುಳ್ಳಿ, ಅಕ್ಕಿ ಹಿಟ್ಟು, ಹಸಿಮೆಣಸಿನ್ಕಾಯಿ. ಇದು ಹಸಿಮೆಣಸಿನ್ಕಾಯಿ ಒಂದು 4-6 ಬೇಕು. ಆಮೇಲೆ ಓಂಕಾಳು ಇಷ್ಟೆಲ್ಲ ಬೇಡ. ಓಂಕಾಳು ಏನಪ್ಪ ಅಂದರೆ ನೀವು ಒಂದಿಷ್ಟು ಹಾಕಿದರೆ ಸಾಕು, ಜಾಸ್ತಿ ಓಂಕಾಳು ಹಾಕಬಾರ್ದು. ಒಂದು 2 ಚಿಟಿಕೆ. ಇದು ಅರಿಶಿನ ಒಂದು ಚಿಟಿಕೆ. ನಾವು ಇಬ್ಬರಿಗೆ ಮಾಡ್ತಾ ಇರೋದು, ಅದರಿಂದ ಅರಿಶಿನ ಪುಡಿ ಒಂದು ಸ್ವಲ್ಪ ಕಡಿಮೆ ಹಾಕಿ. ಆಮೇಲೆ ಇದು ಒಂದು ನಿಮಗೆ ಎಷ್ಟು ರುಚಿ ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕಬೇಕು. ಇಷ್ಟು ಹಾಕ್ಕೊಂಡು ಈಗ ಅದನ್ನೆಲ್ಲ ಒಂದು ಬೋಲಿ ಹಾಕಿ ನಾವು ಹಿಟ್ಟು ಮಾಡ್ಕೊಂಡಿದ್ದೇವೆ. ಹಿಟ್ಟು ಈ ರೀತಿ ಮಾಡ್ಕೋಬೇಕು. ಇದಕ್ಕೆಲ್ಲ ಅಕ್ಕಿ ಹಿಟ್ಟು, ಈರುಳ್ಳಿ, ಹಸಿಮೆಣಸು, ಉಪ್ಪು, ಓಂಕಾಳು, ಅರಿಶಿನ ಇದಿಷ್ಟು ಹಾಕಿ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೇವೆ. ಈ ಹಿಟ್ಟನ್ನು ಏನು ಮಾಡಬೇಕು ಅಂದರೆ ಈ ರೀತಿ ಚಪಾತಿ ಮಣೆ ತೊಗೊಂಡು ಚಪಾತಿ ಮಣೆ ಮೇಲೆ ಯಾವ ರೀತಿ ತಟ್ಟಬೇಕು ಅಂತ ತೋರಿಸ್ತಾರೆ. ಸ್ಟವ್ ಹಚ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಈಗ ಅದನ್ನ ಲಟ್ಟಿಸ್ಬೇಕು. ನೀವು ಅದು ಯಾವುದೇ ಇದರಲ್ಲಿ ಕೈಯಲ್ಲಿ ಲಟ್ಟಿಸ್ಬೇಕು. ಅದನ್ನ ಹೇಗೆ ಅಂತ ತೋರಿಸ್ತಾರೆ. ಪೇಪರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಪೇಪರ್ ತಿರ್ಸ್ತಾ ಕಟ್ಟಬೇಕು. ತುಂಬ ದೊಡ್ಡಕ್ಕೆ ಮಾಡ್ರೆ ಎತ್ತಾಕೋದು ಕಷ್ಟ. ಮೀಡಿಯಮ್ ಸೈಜ್ ಮಾಡ್ಕೊಳ್ಳಿ. ಮಧ್ಯ ಒಂದು ತೂತ ಮಾಡಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ತಟ್ಕೊಂಡು ಮಧ್ಯ ಒಂದು ತೂತ ಮಾಡ್ಕೋಬೇಕು. ತೂತ ಮಾಡಿಕೊಂಡು ಇದನ್ನ ಕೈಯಿಂದ ಬಾಣಲೆಗೆ ಹಾಕಬೇಕು. ಬಾಣಲೆ ಹಾಕೋಕ್ಕೂ ಮುಂಚೆ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಇದನ್ನು ಅದರಲ್ಲಿ ಹಾಕಿದರೆ ಆಯಿತು. ಈಗ ಕೈಯಿಂದ ತೆಗೆದು ಜಾನೋ ಸೈಡಿಂದ ಎಣ್ಣೆ ಬಿಡಬೇಕು. ನೋಡಿ, ಅದರಲ್ಲಿ ಬಿಟ್ಟಿದ್ದಾರೆ. ಎಣ್ಣೆ ತುಂಬ ಕಾದ ಕೂಡಲೇ ಬಿಡಬೇಕು. ಆಮೇಲೆ ಸ್ವಲ್ಪ ಬೆಂದ ಮೇಲೆ ಉರಿನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ನಿಮಿಷ 5 ನಿಮಿಷ ಬೇಕಾಗುತ್ತೆ ಅದು ಬೇಯಲಿಕ್ಕೆ. ಯಾಕೆಂದರೆ ಸ್ವಲ್ಪ ನಾವು ಒಡಪೆ ಅಂದರೆ ತುಂಬ ತೆಳ್ಳಗೆ ಮಾಡಲ್ಲ, ದಪ್ಪ ಮಾಡಿರ್ತೇವೆ. ಅದು ಹಿಟ್ಟು ಎಲ್ಲ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಫಸ್ಟ್ ಹಾಕಬೇಕಿದ್ರೆ ಉರಿ ಸ್ವಲ್ಪ ದೊಡ್ಡ ಇರಬೇಕು. ಆಮೇಲೆ ಒಂದು ಸರಿ ಮಗಚ್ ಹಾಕಿದ ಮೇಲೆ ಉರಿ ಸ್ವಲ್ಪ ಸಣ್ಣ ಮಾಡಿಕೊಂಡ್ರೆ
ನಿಮಗೆ ಎಷ್ಟು ಗರಿ ಗರಿ ಬೇಕು ಅಷ್ಟು ಗರಿ ಗರಿ ಮಾಡ್ಕೋಬೋದು. ಕುದೀತಾ ಇದೆ, ಈ ನೊರೆ ಬರುತ್ತಲ್ಲ, ಈ ನೊರೆ ಬರೋದೆಲ್ಲ ಸ್ವಲ್ಪ ನಿಲ್ಲಬೇಕು. ಆವಾಗ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇದು ಗೋಲ್ಡನ್ ಕಲರ್ ಬರುತ್ತೆ ಬೆಂದ ಮೇಲೆ. ಇದು ಬೇಯ್ತಾ ಬಂತು, ಒಂದು 5 ಸೆಕೆಂಡ್ ಬೆಂದ ಮೇಲೆ 2 ಸರ್ತಿ ಮಗಚ್ ಹಾಕ್ಕೊಂಡು ಅದನ್ನ ಕ್ಲೀನಾಗಿ ಬೇರೆ ಒಂದು ಬೌಲ್ ತಗೊಂಡು ಆ ಬೌಲಿಗೆ ಎತ್ತು ಹಾಕ್ಕೊಳ್ಬೇಕು. ನೀವು ಪರಿಮಳನೂ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಇದಕ್ಕೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಉಪಯೋಗಿಸ್ಬೋದು, ಅಥವಾ ಬೆಲ್ಲ ಬೆಣ್ಣೆ ಉಪಯೋಗಿಸಿದರೆ ತಿನ್ಲಿಕ್ಕೆ ತುಂಬ ಇದು ಇರುತ್ತೆ, ಮತ್ತು ಅಷ್ಟೇ ಮೃದುವಾಗಿರುತ್ತೆ. ನೋಡಿ ಒಗ್ಗರಣೆ ಮಾಡ್ತಾಯಿದ್ದಾರೆ. ಇದಕ್ಕೊಂದೆರಡು ಒಣಮೆಣಸು, ಸಾಸಿವೆ ಮತ್ತು ಎಣ್ಣೆ ಇಷ್ಟೇ ಸಾಕಾಗುತ್ತೆ. ಕರಿಬೇವಿನ ಸೊಪ್ಪು ಇದ್ದು ಒಂದೆರಡು ಹಾಕ್ಬೋದು. ಹಾಕಿ ನೀವು ಅದನ್ನು ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೋಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ, ಆಮೇಲೆ ಸೈಡಲ್ಲಿ ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ಬಿಸಿ ಇರುತ್ತಲ್ಲ, ತಾಳಿಪಟ್ಟು ಬಿಸಿ ಇರೋದ್ರಿಂದ ನೀವು ಮೇಲೆ ಹಾಕ್ಕೊಂಡ್ರೆ ತಕ್ಷಣ ಕರಿ ಹೋಗ್ಬಿಡುತ್ತೆ. ಒಳ್ಳೆ ಕಾಂಬಿನೇಷನ್ ಇದು. ಹಾಗಾಗಿ ಈಗ ನೋಡಿ ತಾಳಿಪಟ್ಟು ರೆಡಿ ಆಗಿದೆ. ಈಗ ನಾವು ಒಂದು ಸ್ವಲ್ಪ ಅದನ್ನ ತಿಂದು ಹೇಗಿದೆ ಅಂತ ನೋಡೋಣವಾ? ತುಂಬ ಗರಂ ಆಗಿದೆ, ಸೂಪರಾಗಿದೆ. ಯಾರ್ಯಾರು ಮಾಡ್ಕೋಬೋದು. ಗೊತ್ತಾಯ್ತಲ್ಲ ತಾಳಿಪಟ್ಟು ಮಾಡೋದು ಹೇಗೆ ಅಂತ ನಿಮಗೂ ಗೊತ್ತಾಯ್ತಲ್ಲ. ಅದರಿಂದ ನೀವು ಈ ರೀತಿ ಮಾಡಿಕೊಂಡ್ರೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಹಲೋ ಹಾಯ್, ನೋಡಿದ್ರಲ್ಲ ಇವತ್ತಿನ ತಿಂಡಿ ಹೇಗಿದೆ ಅಂತ, ತಾಳಿಪಟ್ಟು. ನೀವು ಮಾಡ್ಕೊಳ್ಳಿ, ತಿನ್ನಿ, ಹೇಗಿದೆ ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.